ಎಸ್ಟರ್ಡೇ ಎಪಿಸೋಡಲ್ಲಿ ನಾನು ಸ್ಪೆಷಲ್ ಡಿಶ್ ಮಾಡ್ತಿದ್ದೀನಿ ಅಂತ ಹೇಳಿದೆ. ಆದರೆ ಏನು ಡಿಶ್ಶು ಯಾರಿಗೆ ಅಂತ ಇವಾಗ ಹೇಳ್ತಿದ್ದೀನಿ ಬನ್ನಿ. ನಾನು ಇವತ್ತು ಮಾಡ್ತಿದ್ದೀನಿ ಗೋಧಿ ಪಾಯಸ. ಫಸ್ಟು ಗೋಧಿನ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಅದಕ್ಕೆ ಒಂದೇ ಒಂದು ಕಾಳು ಉಪ್ಪು ಹಾಕಿ ಅದನ್ನು 8ರಿಂದ 9 ವಿಸಿಲ್ ಹೊಡಿಸ್ಬೇಕು. ಯಾಕಂದರೆ ಗೋಧಿ ತುಂಬ ಗಟ್ಟಿ ಇರುತ್ತೆ ಅಲ್ವಾ, ಹಾಗಾಗಿ ಅದು ಬೆಂದಿರಲ್ಲ. ಅದಾದಮೇಲೆ ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಬೆಲ್ಲ, ಒಂದಷ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಅದನ್ನು ಒಂದು 3 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ, ಕುದಿಯೋಕೆ ಬಿಡಿ. ಇನ್ನೊಂದು ಬಾಣಲಿಯಲ್ಲಿ ಅಕ್ಕಿ ಹಾಕಿ ಚೆನ್ನಾಗಿ ಪೌಡರ್ ಮಾಡಿ. ಅಕ್ಕಿ ಏನಕ್ಕೆ ಹಾಕ್ತೀವಿ ಅಂದರೆ ಕಾಯಿ ಹಾಕ್ಬಾರ್ದು ಅಂತ ಅಕ್ಕಿ ಪೌಡರ್ ಮಾಡಿ ಅದನ್ನು ಆ್ಯಡ್ ಮಾಡ್ತೀವಿ. ಗೋಧಿ ನೋಡಿ 10 ವಿಸಿಲ್ ಹೊಡ್ಸಿದ್ದಕ್ಕೆ ಚೆನ್ನಾಗಿ ಬೆಂದಿದೆ, ಮತ್ತು ಗೋಧಿನೂ ನೋಡಿ ದಪ್ಪಾಗಿದೆ. ಇವಾಗ ಕುದೀತಿರೋ ಬೆಲ್ಲಕ್ಕೆ ಆ ಗೋಧಿನ ಎಲ್ಲನೂ ನೀರು ಸಮೇತ ಹಾಕ್ಕೊಳ್ಳಿ. ನೀರು ಸಮೇತ ಏನಕ್ಕೆ ಹಾಕಬೇಕು ಅಂದರೆ ಸ್ವಲ್ಪ ಬೆಲ್ಲಕ್ಕೆ ನಾವು ಆವಾಗಲೇ ನೀರು ಕಡಿಮೆ ಹಾಕಿದ್ದೀವಿ, ಗೋಧಿಲಿರೋ ನೀರನ್ನೂ ಆ್ಯಡ್ ಮಾಡಬೇಕು ಅಂತ. ಈಗ ಅಕ್ಕಿ ಪೌಡರ್ ಮಾಡಿದ್ದೀವಲ್ಲ, ಅದನ್ನು ಹಾಕಿ ಚೆನ್ನಾಗಿ ತಿರುಗ್ತಾನೆ ಇರಬೇಕು. ಯಾಕಂದರೆ ಅಕ್ಕಿ ಹಾಕಿ ಹಂಗೆ ಬಿಟ್ಬಿಟ್ರೆ ಅದು ಗಂಟಾಗುತ್ತೆ. ಒಂದೂ ಗಂಟಿರಬಾರ್ದು. ಅದೇ ಥರ ಅಕ್ಕಿನ ಪೌಡರ್ ಮಾಡಿರೋದನ್ನ ಹಾಕಿ ಚೆನ್ನಾಗಿ ಗಂಟು ಹೊಡಿಬೇಕು. ಆ ಗಂಟು ಹೊಡಿಯೋ ಥರ ಅಕ್ಕಿ ಆದಮೇಲೆ ಕುದಿಯೋಕೆ ಬಿಡಿ. ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಒಂದು ಸ್ಪೂನ್ or 2 ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಬ್ರೌನ್ ಕಲರ್ ಆಗಿರಬೇಕು. ಈ ದ್ರಾಕ್ಷಿ ಗೋಡಂಬಿ ಬ್ರೌನ್ ಕಲರ್ ಫ್ರೈ ಆದಮೇಲೆ ಅದನ್ನು ಪಾಯಸಕ್ಕೆ ಹಾಕಿ, ಗೋಧಿ ಪಾಯಸಕ್ಕೆ ಅದಕ್ಕೆ 2 ಏಲಕ್ಕಿ ಒಳಗಡೆದು ಸೀಡ್ಸ್ ಮಾತ್ರ ಹಾಕಿ. ಯಾಕಂದರೆ ಗೋಧಿ ಪಾಯಸ ರೆಡಿ. ನಾನು ಇದು ಯಾಕೆ ಮಾಡಿದೆ ಅಂತ ಈ ವಿಡಿಯೋನ ಕೊನೆವರೆಗೂ ನೋಡಿ.